ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಪ್ರತಿನಿತ್ಯವೂ ತನ್ನ ವಾಕ್ಯದ ಮೂಲಕ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ದಿನವೂ ಕೂಡ ತನ್ನ ವಾಕ್ಯದ ಮೂಲಕ ನಮ್ಮನ್ನು ಸರಿಪಡಿಸಿ ನಡೆಸಿ ತನ್ನ ಪರಿಪಕ್ವತೆಯಲ್ಲಿ ನಮ್ಮನ್ನು ನಡೆಸಲಿಕ್ಕೆ ಈ ದಿನವನ್ನು ಏರ್ಪಡಿಸಿಕೊಟ್ಟಿರುವಾಗ ಈ ದಿನದ ವಾಗ್ದಾನವನ್ನು ನಾವು ಧ್ಯಾನಿಸೋಣ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 48ನೇ ಅಧ್ಯಾಯ 17ನೇ ವಚನ. ನಿನ್ನ ದೇವರಾದ ಯೆಹೋವನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ. ಆಮೇನ್, ಹಲ್ಲೆಲೂಯಾ. ಹೌದು ಪ್ರಿಯರೇ, ಇದು ಸ್ವತಃ ನನ್ನ ಪರಲೋಕದ ತಂದೆಯಾದಂಥ ದೇವರೇ ಹೇಳ್ತಾ ಇರುವಂಥದ್ದು. ನಾನೇ ನಿನ್ನ ಯೆಹೋವನು, ನೀನು ವೃದ್ಧಿ ಮಾರ್ಗವನ್ನು ಯಾವ ರೀತಿ ನಡಿಬೇಕು, ಯಾವ ಮಾರ್ಗವಾಗಿ ನೀನು ಹೋಗಬೇಕು ಅನ್ನುವಂಥದ್ದನ್ನು ನಮಗೆ ಕಲಿಸಿಕೊಡುವಂಥ ದೇವರು. ಅನೇಕ ಸಂದರ್ಭದಲ್ಲಿ ನಾವು ಏನು ಮಾಡ್ತಾ ಇರ್ತೇವೆ, ಈ ಲೋಕ ಸಂಬಂಧವಾಗಿ ಆಲೋಚನೆಗಳನ್ನ ಮಾಡ್ತಾ ಇರ್ತೇವೆ. ಹೇಗೆ ವೃದ್ಧಿ ಆಗುವಂಥದ್ದು, ಎಂತಹ ಕೆಲಸ ಮಾಡಿದ್ರೆ ಅನೇಕ ಒಂದು ಆಲೋಚನೆಗಳು ನಮ್ಮಲ್ಲಿರುತ್ತೆ. ಆದರೆ ದೇವರು ತಿಳಿಸ್ತಾ ಇದ್ದಾರೆ, ಈ ಇಹಲೋಕ ಸಂಬಂಧವಾದ ಆಲೋಚನೆ ಮೇರೆಗೆ ನಾವು ನಡೆದಾಗ ಆ ಅಲ್ಪಕಾಲದ ವೃದ್ಧಿಯನ್ನು ಹೊಂದಬಹುದು ನಿಜವೇ, ಆದರೆ ಅದು ಶಾಶ್ವತವಾಗಿ ನಮ್ಮ ಬಳಿಯಲ್ಲಿರೋದಿಲ್ಲ. ಆ ವೃದ್ಧಿಯನ್ನು ಹೊಂದಿದಾಗ್ಯೂ ಕೂಡ ಅದರಲ್ಲಿ ನಾವು ಸಂತೋಷವಾಗಿರಲಿಕ್ಕೆ ಸಾಧ್ಯವಿಲ್ಲ. ನಾವು ಆ ಮಾರ್ಗದಲ್ಲಿ ಹೋಗಿ ನಾನು ವೃದ್ಧಿ ಆಗಬಲ್ಲೆ, ನಾನು ಬೆಳೆಯಬಲ್ಲೆ, ನಾನು ಅಭಿವೃದ್ಧಿ ಆಗಬಲ್ಲೆ ಎಂಬುದಾಗಿ ನೆನೆಸಿದಾಗ್ಯೂ ಕೂಡ ಅದರಲ್ಲಿ ನಮಗೆ ಸಮಾಧಾನ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ನೋಡ್ತಾ ಇದ್ದೇವೆ, ಎಷ್ಟೋ ಜನರು ಎಷ್ಟೋ ನಾನಾ ರೀತಿಯಾಗಿ ಹಣ ಸಂಪಾದನೆ ಮಾಡಬೇಕು, ವೃದ್ಧಿ ಆಗಬೇಕು ಎಂಬುದಾಗಿ ನಾನಾ ರೀತಿಯ ಆಲೋಚನೆಗಳನ್ನ ಮಾಡಿ ನಾನಾ ರೀತಿಯ ಕೆಲಸಗಳಲ್ಲಿ ಮಾರ್ಗಗಳಲ್ಲಿ ನಡೀತಾ ಇರ್ತಾರೆ. ಆ ಮಾರ್ಗಗಳು ಸಕ್ಸಸ್ಫುಲ್ ಆಗಿ ನಡೆಸಬಹುದಿರ್ಬೋದು, ಅದು ಅಲ್ಪ ಕಾಲಕ್ಕೆ ಮಾತ್ರವೇ. ಅವರು ಹಣ ಸಂಪಾದನೆ ಮಾಡಬಹುದೇನೋ, ಆದರೆ ಅವರಲ್ಲಿ ನೆಮ್ಮದಿ ಇಲ್ಲ. ಅವರಲ್ಲಿ ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಇರಬಹುದು, ಆದರೆ ಅವರಿಗೆ ಸಮಾಧಾನ ಇರೋದಿಲ್ಲ. ಯಾಕೆ ಗೊತ್ತಾ? ಅವರು ಇಹಲೋಕ ಸಂಬಂಧವಾದ ಆಲೋಚನೆ ಮೇರೆಗೆ ಮಾಡಬಾರ್ದ ಕೆಲಸಗಳನ್ನು ಮಾಡಿರ್ಬೋದು. ಒಬ್ಬರಿಗೆ ಅನ್ಯಾಯ ಮಾಡಿಯೋ, ಒಬ್ಬರನ್ನು ನೆಂದಿಸಿಯೋ, ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಆ ಕೆಲಸ ಕಾರ್ಯಗಳನ್ನ ಮಾಡಿರ್ಬೋದು. ಅದಕ್ಕಾಗಿಯೇ ಅದು ಅವರಿಗೆ ಸಂತೃಪ್ತಿ ತರೋದಿಲ್ಲ. ಅದಕ್ಕಾಗಿಯೇ ಅವರು ಎಷ್ಟೇ ದುಡಿದಾಗಿಯೂ ಕೂಡ, ಅವ್ರಿಗೆ ಎಷ್ಟೇ ಆಸ್ತಿ ಅಂತಸ್ತಿದ್ದಾಗಿಯೂ ಕೂಡ, ಅವರೆಷ್ಟೇ ವೃದ್ಧಿ ಮಾರ್ಗದಲ್ಲಿ ನಡೀತಾ ಇದ್ರೂ ಕೂಡ ಅವರ ಜೀವನದಲ್ಲಿ ಸಮಾಧಾನ ಇಲ್ಲ. ನಿನಗೆ ನನಗೆ ದೇವರು ಹೇಳ್ತಾ ಇರುವಂಥದ್ದು ಮಾತೇನು ಗೊತ್ತಾ? ನಾವೆಲ್ಲರೂ ಕೂಡ ದೇವರ ಮಾರ್ಗವಾಗಿ ನಾವು ನಡಿಬೇಕೆಂಬುದಕ್ಕಾಗಿ. ಆಮೇನ್, ಹಲ್ಲೆಲೂಯಾ. ಹೌದು, ನಾವು ದೇವರ ಮಾರ್ಗದಲ್ಲಿ ನಡಬೇಕೆಂಬುದಾಗಿ ಈ ಮುಂಚಾನೆ ದೇವರು ನಮಗೆ, ಆತನು ತಾನೇ ನಮಗೆ ನಡೆಸುವಂಥ ಮಾರ್ಗವನ್ನು ನಾನೇ ನಡೆಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವಾಗ ಆತನ ಪಾದಗಳಿಗೆ ನಮ್ಮನ್ನು ಒಪ್ಪಿಸಿ ಕೊಡ್ತೇವೋ, ಅಪ್ಪ, ನಾನು ಇದುವರೆಗೂ ಇಹಲೋಕ ಸಂಬಂಧದ ಆಲೋಚನೆ ನಡೆದಿರಬಹುದು, ಅದು ನಮಗೆ ಸಮಾಧಾನ ತಂದಿಲ್ಲ, ಅದು ನಮಗೆ ಶಾಂತಿ ತಂದಿಲ್ಲ, ಅದು ನೆಮ್ಮದಿ ತಂದಿಲ್ಲ ಸ್ವಾಮಿ, ಆದರೆ ಈಗ ನನ್ನ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ. ನೀನೇ ನನ್ನನ್ನು ನಡೆಸು ಸ್ವಾಮಿ, ನೀನೇ ನನ್ನ ಬಲಪಡಿಸಪ್ಪ, ನೀನು ಕೈ ಹಿಡಿದ್ರೆ ಸಾಕು ಸ್ವಾಮಿ, ನನ್ನ ಮಾರ್ಗದಲ್ಲಿ ನಾನು ನಡೀತೇನೆ ಸ್ವಾಮಿ. ಇದುವರೆಗೂ ನನ್ನ ಇಷ್ಟ ಸಂಬಂಧವಾಗಿ ನಾನು ಜೀವಿಸಿದೆ ಸ್ವಾಮಿ, ಈಗ ನನ್ನನ್ನು ನಿನ್ನ ಮಾರ್ಗದಲ್ಲಿ ನಡೆಸು ಎಂಬುದಾಗಿ ಯಾವಾಗ ನಾವು ದೇವರಿಗೆ ಒಪ್ಪಿಸಿ ಕೊಡ್ತೇವೋ, ಖಂಡಿತವಾಗಿಯೂ ಆತನು ಸಿದ್ಧನಾಗಿದ್ದಾನೆ ನಮ್ಮನ್ನು ವೃದ್ಧಿ ಮಾರ್ಗದಲ್ಲಿ ನಡೆಸಲಿಕ್ಕೆ. ಆಮೇನ್, ಹಲ್ಲೆಲೂಯಾ. ಹೌದು, ಈ ಲೋಕದಲ್ಲಿ ಒಂದು ಘನತೆ ನಮಗೆ ಬೇಕು. ಅದರ ಮಕ್ಕಳಾಗಿ ನಾವು ಜೀವಿಸಬೇಕು. ಆ ಘನತೆ ನಾವು ನಮ್ಮಿಂದ ಹೊಂದಿಕೊಳ್ಳೋದಿದ್ರೆ ಅದು ಅಲ್ಪವೇ, ಆದರೆ ದೇವರಿಂದ ಬರುವಂಥದ್ದೇ ಆಗಿದ್ರೆ ಅದು ಉನ್ನತವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಆ ರೀತಿಯಾಗಿ ನಾವು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೇವೆ, ಎಂತಹ ಮಾರ್ಗಗಳಲ್ಲಿ ನಾವು ನಡೀತಾ ಇದ್ದೇವೆ, ನಮ್ಮ ನಡತೆ ಯಾವ ರೀತಿ ಇದೆ, ನಮ್ಮ ಆಲೋಚನೆಗಳು ಯಾವ ರೀತಿ ಇದೆ, ಅದು ವೃದ್ಧಿ ತರುವಂಥದ್ದು ರೀತಿಯಾಗಿ ಇದೂ ಕೂಡ ಅದು ನಮಗೆ ಸಂತೋಷಕರವಾಗಿರುವಂಥದ್ದ, ನಮಗೆ ನೆಮ್ಮದಿಕರವಾಗಿರುವಂಥದ್ದಾಗಿದೆಯಾ? ಒಂದು ಬಾರಿ ಆಲೋಚನೆ ಮಾಡೋಣ ಪ್ರಿಯರೇ. ಉದಯ ಕಾಲದಲ್ಲಿ ದೇವರು ಹೇಳ್ತಿದ್ದಾರೆ, ನಾನೇ ಯೆಹೋವನು, ನಾನೇ ನಿನ್ನ ದೇವರು, ನಾನು ನಿನ್ನ ವೃದ್ಧಿ ಮಾರ್ಗದಲ್ಲಿ ನಾನು ನಡೆಸ್ತೇನೆ, ನಾನು ನಡೆಸಲಿಕ್ಕೆ ನಾನಿದ್ದೀನಿ ಎಂಬುದಾಗಿ. ಮನುಷ್ಯರು ಯಾರೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅನೇಕರು ಮನುಷ್ಯರು ಐಡಿಯಾಗಳನ್ನು ಕೊಟ್ಟು, ಆಲೋಚನೆಗಳನ್ನ ಕೊಟ್ಟು ಸ್ವಲ್ಪ ದೂರ ನಡೆದು ಮಧ್ಯದಲ್ಲೇ ಕೈ ಬಿಡ್ಬೋದು. ಆದರೆ ದೇವರು ಆ ರೀತಿ ಅಲ್ಲ. ಆತನು ಪ್ರಾರಂಭ ಯಾವಾಗ ಕೈ ಹಿಡಿದ್ರು ಅಂತ್ಯದವರೆಗೂ ಆತನು ನಡೆಸುವ ಆತನಾಗಿದ್ದಾನೆ. ಅದಕ್ಕೆ ಆತನ ಹೆಸರು ಆದಿಯು ಅಂತ್ಯವೂ ಅಲ್ಫವೂ ಮೇಘವೂ ಆದಂಥ ದೇವರು ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ.
ಆತನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋದಾದರೆ, ಆತನ ಕರಗಳಿಗೆ ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋದಾದರೆ, ಆತನ ಮಾರ್ಗದಲ್ಲಿ ನಡಿಬೇಕಾದ ರೀತಿಯನ್ನು ಕಲಿಸಿಕೊಡ್ತಾರೆ ದೇವರು ತಿಳಿಸಿಕೊಡುವಾಗ ಅದಕ್ಕೆ ಬದ್ಧರಾಗಿ ನಡೆಯೋಣ. ಆಗ ನಮ್ಮ ಜೀವನದಲ್ಲಿ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಸಂತೋಷ ಇರುತ್ತೆ. ಆಮೇಲೆ ಖಂಡಿತವಾಗಿಯೂ ಆತನ ಮಾರ್ಗದಲ್ಲಿ ನಡೀಲಿಕ್ಕೆ ಪ್ರಯತ್ನ ಪಡೋಣ. ಮಾನವರು ನಾವು ಅನೇಕ ಸಂದರ್ಭದಲ್ಲಿ ಬಿದ್ದು ಹೋಗ್ತಾ ಇರ್ತೇವೆ, ಆದರೆ ದೇವರು ಮತ್ತೆ ಪುನಃ ನಮಗೆ ಧೈರ್ಯಪಡಿಸಿ ಮುಂಜಾನೆ ಹೇಳ್ತಾ ಇದ್ದಾರೆ, ನಾನು ನಿನಗೆ ಕಲಿಸ್ಕೊಡ್ತೀನಿ, ನಾನು ಮಾರ್ಗವನ್ನು ತೋರಿಸ್ತೀನಿ, ನಾನು ತೋರಿಸೋದು ಮಾತ್ರವಲ್ಲ ನಾನೇ ನಡೆಸ್ತೀನಿ. ಆಮೇಲೆ ಇಷ್ಟು ಒಳ್ಳೆಯ ದೇವರನ್ನು ಹೊಂದಿಕೊಂಡಿದ್ದೇವೆ ಪ್ರಿಯರೇ. ಆ ಉನ್ನತವಾದಂಥ ದೇವರು ನಮ್ಮನ್ನು ನಡೆಸುವಾಗ ನಾವು ಬದ್ಧರಾಗೋಣ. ನಾವು ಆತನ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳೋಣ, ನಡೆಯೋಣ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರೂ ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದ್ದೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರ ಸ್ತೋತ್ರ. ಹೌದು ಸ್ವಾಮಿ, ಅನೇಕ ಸಂದರ್ಭದಲ್ಲಿ ನಮ್ಮ ಸ್ವಬುದ್ಧಿನ ಆಧಾರ ಮಾಡಿಕೊಂಡು ಅಪ್ಪ ನಾವು ನಷ್ಟ ಹೋಗ್ತಾ ಇರ್ತೇವೆ, ಇತರನ್ನ ನಷ್ಟಪಡಿಸ್ತಾ ಇರ್ತೇವೆ ಸ್ವಾಮಿ. ಆದರೆ ಮುಂಜಾನೆ ನಮಗೆ ಅಪ್ಪ ತಿಳಿಸಿಕೊಟ್ಟಿದ್ಯಾ, ನೀನೇ ನಮ್ಮನ್ನು ನಡೆಸುವ ಆತನು, ನಮ್ಮನ್ನು ಕಾಯುವ ಆತನೆಂಬುದಾಗಿ, ಆ ಮಾರ್ಗವನ್ನು ತೋರಿಸಿ ನಡೆಸುವ ಆತನೆಂಬುದಾಗಿ. ಅಪ್ಪ ಯಾರ್ಯಾರೆಲ್ಲ ನನ್ನ ಮಕ್ಕಳು ಅಪ್ಪ ಈ ವಾಗ್ದಾನ ವೀಕ್ಷಿಸ್ತಾ ಇದ್ದಾರೋ ಅವರೇನೆಲ್ಲ ಆಲೋಚನೆ ಮಾಡ್ತಾರೆ, ಆಲೋಚನೆಯಲ್ಲಿ ಅಪ್ಪ ನಿನ್ನ ಆಲೋಚನೆ ಮೂಲಕ ನಡೆಸು ಸ್ವಾಮಿ. ನಮ್ಮ ಮಾರ್ಗದಲ್ಲಿ ನಡೆಸು. ಎಲ್ಲವನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಈ ವಾಗ್ದಾನ ಮೂಲಕ ಪ್ರತಿಯೊಬ್ಬರನ್ನ ಆಶ್ವಸಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ಲಾರ್ಡ್.